ಆಸ್ ಆರ್ ಜೆಸ್ ವೇರ್ ಆಲ್ ಎಂಟರ್ಟೈನರ್ಸ್, ಬಟ್ ಆಸ್ ಜರ್ನಲಿಸ್ಟ್ಸ್ ಇಲ್ಲಿ ಬಂದಾಗ 7 C's ಅಂತ ನೋಡಿದಾಗ ಒಂದು ಇಟ್ ಹ್ಯಾಸ್ ಟು ಬಿ ಕ್ಲಿಯರ್. 7 C's ಇಸ್ ಕ್ಲಿಯರ್, ಕನ್ಸೈಸ್, ಕಾಂಕ್ರೀಟ್, ಕರೆಕ್ಟ್, ಕೋಹರೆಂಟ್, ಕಂಪ್ಲೀಟ್ ಆ್ಯಂಡ್ ಕರ್ಟಿಯಸ್. ಈ ಅರ್ಥಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಇದು ಥಿಯರಿ, ಇದು ಪ್ರಾಕ್ಟಿಕಲ್ಸಿಗೆ ಇದನ್ನು ತರೋದು ಈಸಿ ಇತ್ತಾ? ನಿಮ್ಮ ಇನಿಷಿಯಲ್ ಡೇಸ್ ಆಫ್ TV9 ಆಗಿರಲಿ ಹೇಗಿತ್ತು? ಸೊ ಅದರಲ್ಲಿ 2 ಫೇಸ್ ಇದೆ. ನೀವು ಹೇಳಿದ್ದು ಈಗ ಇದು ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಬಟ್ ನಾವು 5Ws1H ಅಂತ ತಗೋತೀವಿ. ಓಕೆ, 5Ws1H ಅಂತಂದರೆ ವೇರ್, ವಾಟ್, ವೈ, ವೆನ್, ಈ ಥರ 5Ws. 1H ಅಂದರೆ ಹೌ. ಅಂದರೆ ಒಂದು ಸುದ್ದಿ ಹೇಳಬೇಕಾದ್ರೆ ಇಷ್ಟು ನಮ್ಮ ಹತ್ರ ಇರಬೇಕು, ಇಷ್ಟು ಕಾರಣಗಳು ಒಂದು ಸುದ್ದಿನ ಕೊಡಬೇಕಾದ್ರೆ. ಅಫ್ಕೋರ್ಸ್ ನಿಮ್ಮ ಡೆಫಿನೇಷನ್ ಕೂಡ ಅದರಲ್ಲೇ ಬರುತ್ತೆ, ಬೇರೆ ಥರದ್ದೊಂದು. ಆ್ಯಕ್ಚುಲಿ ನನಗೆ ಥೇರಿ ರೂಪದಲ್ಲಿ ಏನಿದೆ ಅಂತಲೇ ಗೊತ್ತಿರಲಿಲ್ಲ. ನನಗೆ ಈಗಲೂ ಗೊತ್ತಿಲ್ಲ ಜಾಸ್ತಿ, ಯಾಕಂದ್ರೆ ಥೇರಿ ರೂಪದಲ್ಲಿ ಓದೇ ಇಲ್ಲ. ಡೈರೆಕ್ಟಾಗಿ ನೀರಿಗೆ ಇಳಿದಿದ್ದು ನಾನು. ಈಗ ಮೀನು ನೀರಿಗೆ ಇಳಿದಾಗ ಅದು ಈಜಾಡುತ್ತಲ್ವಾ, ನಾನು ಕೂಡ ಕರೆಕ್ಟ್ ಅಲ್ವಾ? ನಾನು ಜರ್ನಲಿಸಮ್ಗೆ ಹೋದಾಗ ನಾನು ತುಂಬ ಏನು ಒದ್ದಾಡಲಿಲ್ಲ, ನಾನು ಆರಾಮಾಗಿ ಈಜಾಡ್ಕೊಂಡೇ ಬಂದೆ. ಯಾಕೆ ಅಂತಂದರೆ ಅದು ಹೇಳ್ಬಿಡ್ತೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ತಂದೆಯಿಂದ ಬಂದಿರುವಂಥ ಒಂದು ಬಳುವಳಿ ಏನಂದರೆ, ನಿಮ್ಮ ಪಕ್ಕದಲ್ಲಿ ಇದ್ದಿಲ್ಲ ಪುಸ್ತಕಗಳು, ಆ ಪುಸ್ತಕಗಳು ಓದುವಂಥದ್ದು, ನ್ಯೂಸ್ ಪೇಪರ್ ಓದುವಂಥದ್ದು, ಒಳ್ಳೆ ಸಿನಿಮಾಗಳು ನೋಡುವಂಥದ್ದು, ಇದೆಲ್ಲ ಒಂದು ಬಳುವಳಿ ನಮ್ಮ ತಂದೆನ ಬಂದುಬಿಟ್ಟಿತ್ತು. ಹೀಗಾಗಿ ನಂಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಆಲ್ರೆಡಿ ಐಡಿಯಾ ಇತ್ತು, ಏನು ನಡೀತಾ ಇದೆ ಜಗತ್ತಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಹೀಗಾಗಿ ಅಲ್ಲಿ ಹೋದಾಗ ಅದೇ, ಬೇರೆ ಏನೂ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.